ಪಾಕಿಸ್ತಾನದ ಕರಾಚಿಯಲ್ಲಿ ಭೀಕರ ದುರಂತದ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಭಾರೀ ಸ್ಫೋಟ ಸಂಭವಿಸಿ 9 ಮಂದಿ ಸಾವು. ಕರಾಚಿಯಲ್ಲಿ ಭೀಕರ ಸ್ಫೋಟ, 9 ಹಸುಗೂಸುಗಳು ಬಲಿ. ರಂಜಾನ್ ಸಂಭ್ರಮದಂದೇ ಮಸಣವಾದ ವಸತಿ ಸಮುಚ್ಚಯ. ರಂಜಾನ್ ಮೊದಲ ದಿನವೇ ಕರಾಚಿಯಲ್ಲಿ ಆಕ್ರಂದನದ ಸುದ್ದಿ. ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಗ್ಯಾಸ್ ಸೋರಿಕೆಯಿಂದ ಕಟ್ಟಡವೇ ಚಿಂದಿ 16 ಮಂದಿಯ ಉಸಿರು ಚೆಲ್ಲಿದೆ. ಮೃತರಲ್ಲಿ 2 ರಿಂದ 17 ವರ್ಷದ 9 ಮಕ್ಕಳು. ಪಾಪ, ಅತ್ಯಂತ ಕರುಣಾಜನಕವಾದಂತಹ ಸ್ಥಿತಿ. ಓಲ್ಡ್ ಸೋಲ್ಜರ್ ಬಜಾರ್ನಲ್ಲಿ ಸಂಭವಿಸಿದ ಪ್ರಬಲ ಸ್ಫೋಟ ಇದು. ಎಂಥವರ ಕರಳನ್ನು ಕೂಡ ಹಿಚುಕುವಂತಹ ರೀತಿಯ ಆಕ್ರಂದನ. ಧರೆಗುರುಳಿದ ಕಟ್ಟಡದ ಒಂದು ಭಾಗ, ಅವಶೇಷದಡಿ ಹಸುಗೂಸುಗಳು. ಸಿಲಿಂಡರ್ ಸ್ಫೋಟವೋ ಅಥವಾ ಉಗ್ರರ ಕೃತ್ಯವೋ, ತನಿಖೆ ಚುರುಕು. ಗಾಯಗೊಂಡ 14 ಜನರ ಸ್ಥಿತಿ ಗಂಭೀರವಾಗಿದೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಭೀತಿಯೂ ಎದುರಾಗಿದೆ. ಕಳೆದ ತಿಂಗಳು 79 ಬಲಿ ಪಡೆದಿದ್ದ ಬೆಂಕಿ. ನಿಜಕ್ಕೂ ಕೂಡ ಪಾಕಿಸ್ತಾನದ ಭೂಮಿ ರಕ್ತದೋಕುಲಿಗೆ ಸಾಕ್ಷಿಯಾಗಬಾರದು. ಕರಾಚಿಯಲ್ಲಿ ಮುಂದುವರಿದ ಸರಣಿ ದುರಂತ. ಪಾಪ ಪುಣ್ಯಗಳ ಅರಿವಿಲ್ಲದಂತಹ ಮಕ್ಕಳು, ಸತ್ಯ ಅಸತ್ಯಗಳ ಕಲ್ಪನೆಯೇ ಮಾಡಿಕೊಳ್ಳಲಾಗದಂತಹ ವಯಸ್ಸಿನ ಹಸುಗೂಸುಗಳು ಬಲಿಯಾಗಬಾರದು. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶವೂ ವ್ಯಕ್ತವಾಗಿದೆ. ಕರಾಚಿಯಲ್ಲಿ ಭೀಕರ ದುರಂತ, ಅದಕ್ಕೆ ಕಾರಣ ಏನು? ಇಲಾಖೆ ಅಥವಾ ಅಲ್ಲಿನ ತನಿಖಾ ತಂಡಗಳು ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ತಲ್ಲೀನ ಆಗಿದೆ. ಹಸುಗೂಸುಗಳ ಮೃತದೇಹವನ್ನು ಪಾಪ ಪೋಷಕರು ಎದೆ ಹೊಡ್ಕೊಂಡು ಅಳುವಂಥ ಆಕ್ರಂದನಗಳು. ನಿಜಕ್ಕೂ ಕೂಡ ಯಾವುದೇ ದೇಶ ಆಗಿರಲಿ, ಶತ್ರು ದೇಶವೇ ಆಗಿದ್ದರೂ ಕೂಡ ಪಾಪ ಪುಣ್ಯದ ಅರಿವಿಲ್ಲದಂತಹ ಮುಗ್ಧ ಮಕ್ಕಳು ಬಲಿಯಾಗುವಾಗ ಎಂಥವರಿಗೂ ಕೂಡ ಸಂಕಟ ಅನಿಸುತ್ತೆ. ಧರೆಗುರುಳಿದ ಕಟ್ಟಡದ ಒಂದು ಭಾಗ, ಅವಶೇಷಗಳ ಅಡಿಯಲ್ಲಿ ಉಸಿರು ಚೆಲ್ಲಿದಂತಹ ಪುಟ್ಟ ಕಂದಮ್ಮಗಳು, ಅದರ ಅತ್ಯಂತ ಕಟ್ಟಕಡೆಯ ಅರ್ಥ ನಿನಾದ ಎಲ್ಲರನ್ನೂ ಕೂಡ ಕಣ್ಣಂಚಲ್ಲಿ ನೀರು ತರಿಸುವಂತಹದ್ದು. ಗಾಯಗೊಂಡ 14 ಜನರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ. ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ. ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಮುಂದುವರೆದಿದ್ದು, ಗಾಯಗೊಂಡು ಅದರಲ್ಲೂ ಕೂಡ ಗಂಭೀರ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನಗಳು ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.